ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯ. ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್. ಇವತ್ತು ನಮ್ಮ ಬ್ರದರು ನಾನ್ ವೆಜ್ ತಿನ್ನಬೇಕು ಅಂತಂದ್ರು. ಅದಕ್ಕೆ ಈ ಒಂದು ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈ ಒಂದು ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರು ತಿಂದಮೇಲೆ ಅಷ್ಟೇ ಕಳ್ದೆ ಹೋಗ್ತೀರ ನೀವು. ಅಷ್ಟು ಸಖತ್ತಾಗಿ ಯಾಮಿಯಾಗಿ ಇರುತ್ತೆ. ನಮ್ಮ ಅಕ್ಕ ತಿಂತಾನೆ ಇಲ್ಲ ಈ ಒಂದು ಹಳ್ಳಿ ಸ್ಟೈಲ್ ಈ ಒಂದು ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡಿದಾಗಿಂದ ಅವಳು 2 ಸತಿ 3 ಸತಿ ಹಾಕ್ಸ್ಕೊಂಡು ತಿಂತಾನೆ ಇದ್ಲು. ಇಷ್ಟಪಟ್ಟಿರೋರು ಕೂಡ ಇಷ್ಟಪಡ್ತಾರೆ. ಅಷ್ಟು ಸಖತ್ತಾಗಿದೆ, ಅಷ್ಟು ಚೆನ್ನಾಗಿದೆ. ಹಾಗಾದರೆ ಇದು ಹೇಗೆ ಇಂಗ್ರೀಡಿಯೆಂಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ಬನ್ನಿ ಇಂಗ್ರೀಡಿಯೆಂಟ್ ಬೇಕಂತ ಹೇಳ್ತೀನಿ. 2 kg ಅಂದರೆ 2 kg ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಕರಿಬೇವು, ಮೆಂತ್ಯ ಇಷ್ಟು ತೊಗೊಂಡಿದ್ದೀನಿ. ಮೆಂತ್ಯನಕ್ಕಪ್ಪ ತೊಗೊಂಡಿದ್ದೀನಿ ಅಂದರೆ ಮೆಂತ್ಯ ಹೆಲ್ತಿಗೆ, ಕೂದಲಿಗೆ, ನೆನಪು ತುಂಬ ಒಳ್ಳೆಯದು. ಹಾಗೆಯೇ ಕರಿಬೇವು ಹೆಲ್ತಿಗೆ, ಕೂದಲಿಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಈ ಮೆಂತ್ಯನ ತಗೊಂಡಿದ್ದೀನಿ. ನೀವು ಕೂಡ ತಗೊಳ್ಳೋ ಹಾಗಿದ್ರೆ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟು ಕಡಲೆ, ಮೆಣಸು, ಗಸಗಸೆ, ಕೊಬ್ಬರಿ, 1ರಿಂದ 2 ಹಸಿಮೆಣಸಿನ್ಕಾಯಿ, 1ರಿಂದ 5 ಒಣಗಿರೋ ಮೆಣಸಿನ್ಕಾಯಿ, 1 ಯಾಲಕ್ಕಿ, ಹಾಗೆಯೇ ಚಕ್ಕೆ, ಲವಂಗ, ಹಾಗೆಯೇ ಅದ್ರ ಜೊತೆಗೆ ಸೋಂಕಾಳು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಹಾಚಿ, ಚಿಕನ್ ಮಸಾಲ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ನ ಯೂಸ್ ಮಾಡ್ತಾಯಿದ್ರು ಅದನ್ನೇ ತೊಗೋಬೋದು. ತೇಜು ಯೂಸ್ ಮಾಡ್ತಾಯಿದ್ರೆ ತೇಜುನ ತೊಗೋಬೋದು. ಹಾಚಿ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಹಾಚೆ ತೊಗೋಬೋದು. ಇಷ್ಟು ನೋಡಿ, ಈ ಮೆಂತ್ಯ, ಕರಿಬೇವು, ಪಲಾವ್ ಎಲೆ, ಟರ್ಮರಿ ಪೌಡರ್ ಇಷ್ಟನ್ನು ಕೂಡ ಇದು ಒಗ್ಗರಣೆಗೆ. ಇನ್ನು ಈ ಒಂದು ಕೊಬ್ಬರಿ ಎಲ್ಲ ಇತ್ತಲ್ಲ ಅದೆಲ್ಲನೂ ಗ್ರೈಂಡರಿಗೆ. ಓಕೆನಾ. ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಇವೆಲ್ಲನೂ ಕೂಡ ನಾನು ಏನಪ್ಪ ಅಂತಂದರೆ ಈ ಒಂದು ಜಾರಿಗೆ ಹಾಕೋತಾ ಇದ್ದೀನಿ. ಇಷ್ಟನ್ನು ಕೂಡ ಜಾರಿಗೆ ಹಾಕೋಬೇಕು. ನೋಡಿ, ಇಷ್ಟನ್ನು ಕೂಡ ಜಾರಿಗೆ ಹಾಕೋತಾ ಇದ್ದೀನಿ. ಇಷ್ಟೆಲ್ಲನೂ ಕೂಡ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ಕೂಡ ನೀವು ಇಷ್ಟೆಲ್ಲ ಹಾಕೊಂಡ್ಮೇಲೆ ನೆಕ್ಸ್ಟು ಏನು ಹಾಕೋಬೇಕು ಅಂತಂದರೆ 1 ಟೊಮೆಟೊ, ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆಯೇ ಕರಿಬೇವು, ಪುದೀನ, ಕೊತ್ತಂಬರಿ ಇಷ್ಟೆಲ್ಲನೂ ಹಾಕೋಬೇಕಾಗುತ್ತೆ. ಆ್ಯಂಡ್ 2 kg ಚಿಕನ್ನಿಗೆ ಇಷ್ಟೆಲ್ಲನೂ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕರೆಕ್ಟಾಗಿ ಎಲ್ಲನೂ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಮೀಲಾಗಿರುತ್ತೆ. ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನಿಮ್ಮ ಮನೆಗೆ ಬಂದಿರೋ ನೆಂಟರಿಷ್ಟಗಳಿಗೆ ಏನಾದರೂ ಇದನ್ನ ಮಾಡಿಕೊಟ್ರೆ ಒನ್ ಮೋರ್ ಅಂತಾರೆ. ಅಷ್ಟು ಸಖತ್ತಾಗಿದೆ. ಹಾಗೆಯೇ ಗ್ರೈಂಡರಿಗೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ತರಿಯಾಗೂ ಇರಬಾರ್ದು, ಆ್ಯಂಡ್ ಇದು ಜಾಸ್ತಿ ನುಣ್ಣಗೂ ಇರಬಾರ್ದು, ಮೀಡಿಯಮ್ಮಾಗಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ವಾಟರ್ ಆ್ಯಡ್ ಮಾಡಿಬಿಟ್ಟು ನಾನು ಈ ಒಂದು ಗ್ರೈಂಡರ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕುಕ್ಕರಿಗೆ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಮತ್ತು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿ ಮಾಡ್ಕೊಂಡಾದ್ಮೇಲೆ ನೀವೇನೇನು ಹಾಕ್ಬೇಕಂದ್ರೆ ಸ್ವಲ್ಪ ಬಿಸಿ ಆಗಬೇಕಾಗುತ್ತೆ, ಒಂದು 5 ಮಿನಿಟ್ಸು. ಆ್ಯಂಡ್ ಇದು ಬಿಸಿ ಆದಮೇಲೆ ಪಲಾವ್ ಎಲೆ ಹಾಕ್ಕೊಂಡು ಅದ್ರ ಜೊತೆ ಕರಿಬೇವು ಹಾಕ್ಕೊಳ್ಬೇಕು. ಅದಾದಮೇಲೆ ಕರಿಬೇವು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೋಬೇಕು. ಇಷ್ಟು ಕೂಡ ಚೀಟಪಟ ಅಂತ ಸಿಡಿಬೇಕು. ಯಾಕೆ ಅಂತಂದರೆ ಸಿಡಿದಾಗೇ ಅದು ತುಂಬಾ ಟೇಸ್ಟಿಯಾಗಿ ಇರೋದು. ಚಿಟಪಟ ಅಂತ ಸಿಡಿದ್ರೆ. ಅದಾದಮೇಲೆ ಮೆಂತ್ಯನ ತೊಳೆದಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ನೀವು ಆಪ್ಷನಲ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇನ್ನಿಷ್ಟ. ಇದನ್ನ ಆ್ಯಡ್ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನ ಇದನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನಾವು 2 kg ಚಿಕನ್ ಏನು ತೊಳೆದಿಟ್ಕೊಂಡಿದ್ವಲ್ಲ ಆ ಒಂದು ಚಿಕನ್ನ ಹಾಕೋತಾ ಇದ್ವಿ. ಚಿಕನ್ನೆಲ್ಲ ಹಾಕ್ಕೋಬೇಕು. ಇವಾಗ ನಾವು ತೊಳ್ಕೊಂಡಿಟ್ಕೊಂಡಿದ್ದ ಈ ಒಂದು ಚಿಕನ್ನ ಹಾಕೋತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಚಿಕನ್ನು ಇದೆ. ನೋಡಿ, ಈ ಥರ ಇದೆ. ಇವಾಗ ಇದೆಲ್ಲನೂ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನಾವು
ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೆಲ್ಲ ಹಾಕ್ಕೋಬೇಕಂತ ಹೇಳ್ತೀನಿ ಒಂದ್ಸತಿ. ಓಕೆನಾ, ನೋಡಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ನಾನು ದೊಣ್ಣೆನೂ ಕೂಡ ಇದೆ, ದೊಣ್ಣೆ ಗುಂಡ್ಕನ್ನು ಅದೆಲ್ಲ ಮಿಕ್ಸ್ ಹಾಕ್ತಿದ್ದೀನಿ. ಅದಾದಮೇಲೆ ಇದೆಲ್ಲನೂ ಕೂಡ ಹಾಕಾದ್ಮೇಲೆ ಇದೆಲ್ಲನೂ ಹಾಕಿ ಸ್ವಲ್ಪ ಅಲ್ಲಿ ನೋಡಿ ಈ ಮೆಂತ್ಯ ಸೊಪ್ಪೆಲ್ಲ ಮಿಕ್ಸ್ ಆಗೋ ಹಾಗೆ ಇದನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಈ ಒಂದು ಚಿಕನ್ನು ಈ ರೀತಿಯಾಗಿ ಆಗಿದೆ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು 2 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು, ಅಂದರೆ ಆ್ಯಡ್ ಮಾಡ್ಕೋಬೇಕು. ಇಷ್ಟನ್ನೆಲ್ಲನೂ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. 2 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಇನ್ನೂ ಸ್ವಲ್ಪ ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಟರ್ಮರಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡಿ. ಕ್ಲೋಸ್ ಮಾಡಿ ನಾವು ಕ್ಲೋಸ್ ಮಾಡಾದ್ಮೇಲೆ ಚೆನ್ನಾಗಿ ರೋಸ್ಟ್ ಆಗಿ ನೀರು ಬಿಟ್ಕೊಂಡಿರಬೇಕು. ಆವಾಗ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಹಾಗೆ ಆಚೆ ಚಿಕನ್ ಮಸಾಲ ಈ ಥರ ಅದನ್ನೆಲ್ಲನೂ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟನ್ನು ಕೂಡ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ದೀರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಓಪನ್ ಮಾಡಿ ಈ ರೀತಿಯಾಗಿ ಈ ಒಂದು ರೋಸ್ಟ್ ಆಗಿ ಈ ರೀತಿಯಾಗಿ ಆಗಿದೆ. ಈ ಒಂದು ಚಿಕನ್ ರೋಸ್ಟಿಗೆ ಸ್ವಲ್ಪ ವಾಟರ್ ಬಿಟ್ಕೊಂಡಿದೆ. ಅದಾದಮೇಲೆ ನಾವೇನು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ, ಕೊತ್ತಂಬರಿ ಪುದೀನ ಅದನ್ನೆಲ್ಲನೂ ರುಬ್ಕೊಂಡಿರೋದು ಅದನ್ನು ಹಾಕ್ಕೋಬೇಕು. ನೋಡಿ ಇವಾಗ ಹಾಕ್ಕೋತಾ ಇದ್ದೀವಿ. ಇಷ್ಟೆಲ್ಲನೂ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಅದೇ ಜಾರೊಳಗೆ 2 ಕಪ್ ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಾವಿಷ್ಟು ವಾಟರ್ ಹಾಕ್ಕೋತಾ ಇದ್ದೀವಿ. ನಮ್ಮ ಮನೆಯಲ್ಲಿ ನಾವು ನಾಳೆ ಆಗೋವರೆಗೂ ಸಾಂಬಾರು ನಾಳೆ ಆಗೋ ಥರ ಸಾಂಬಾರು ಮಾಡ್ಕೊಳ್ಳೋದು. ನಿಮ್ಮ ಮನೆಯಲ್ಲಿ ನೋಡಿಕೊಂಡು ನೀವು ವಾಟರ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಆಗಿದೆ. ತುಂಬ ಟೇಸ್ಟಿ ಯಮ್ಮಿಯಾಗಿ ಇರುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗೆ ಬಾಯಲ್ಲಿ ನೀರು ಬರ್ತದೆ. ಇದೆಲ್ಲನೂ ಇದರಲ್ಲೆಷ್ಟು ತುಂಬ ಚೆನ್ನಾಗಾಗಿದೆ. ಇದಾದಮೇಲೆ ಇದೆಲ್ಲ ಕ್ಲೋಸ್ ಮಾಡಬೇಕಾಗುತ್ತೆ. ನೀಟಾಗಿ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಇಡಬೇಕಾಗುತ್ತೆ ನೀವು. ಇದು ಒಂದು 3-4 ವಿಷಿಲ್ನ ಕೂಗಿಸ್ಕೊತಾ ಇದ್ದೀನಿ. ಏಕೆ ಅಂತಂದರೆ ನಾನು ಈ ರೀತಿಯಾಗಿ ಮಾಡ್ತಾ ಇರೋದು 2-3 ವಿಷಿಲ್ ಕೂಗಿಸ್ಕೊತಾ ಇರೋದು. ಆ್ಯಂಡ್ ಫುಲ್ಲು ಅಂದರೆ ನನಗೆ ಹಸಿ ಇದು ಒಂದು ವೈಟ್ ಇದ್ದರೆ ಇಷ್ಟ ಆಗಲ್ಲ ನನಗೆ. ಅದು ಚೆನ್ನಾಗಿ ಎಲ್ಲ ಬೆಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಅದಾದಮೇಲೆ ನಮ್ಮಮ್ಮಿ ದಿಷ್ಟಿ ತೆಗಿಯೋದಕ್ಕೆ ಅಂತ ನೈಫ್ನ ಈಗ ಐ ಫ್ಲೇಮಲ್ಲಿ ಅದನ್ನ ಕಾಯಿಸೋದಕ್ಕೆ ಇಡ್ತಾ ಇದ್ದಾರೆ. ನಾವು ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಒಂದು ನೈಫು, ಹಾಗೆಯೇ ಈ ಒಂದು ಏನಿದೆ ದಿಷ್ಟಿ ತೆಗೆಯೋದಕ್ಕೆ ಒಂದು ನೈಫ್ನ ಇಟ್ಕೊಂಡಿರ್ತೀವಿ. ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟೇ ನಾವು ದೇವರನ್ನ ಕೂಡ ನಂಬ್ತೀವಿ. ಆದ್ದರಿಂದ ಆ್ಯಂಡ್ ಒಂದು ದುಷ್ಟಶಕ್ತಿ ಈ ಚಿಕನ್ ಮೇಲೆ ಕಣ್ಣು ಹಾಕಿದೆ, ದೃಷ್ಟಿ ಆಗಿದ್ರೆ ಆ ದೃಷ್ಟಿಯೆಲ್ಲನೂ ಆಗಬಾರ್ದು ಅಂತ ನಾವು ಈ ಥರ ದೃಷ್ಟಿ ತೆಗಿತಾ ಇದ್ದೀವಿ. ನಾವಿದು ನೋಡಿ ಈ ರೀತಿಯಾಗಿ ನಾವು ದೃಷ್ಟಿ ತೆಗೆಯೋದು. ನೀವು ಯಾವ ರೀತಿಯಾಗಿ ದೃಷ್ಟಿ ತೆಗಿತೀರಾ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ನೀವು ಕೆಲವೊಬ್ಬರು ಮೂಢನಂಬಿಕೆ ಅಂತ ಅಂತೀರ, ಬಟ್ ನಾವು ಅಂದರೆ ಆಗ ನಮ್ಮಮ್ಮಿ ಹಳೆ ಕಾಲದಿಂದ ನಡೆಸ್ಕೊ ಬಂದಿರೋದು. ಆದ್ದರಿಂದ ಅದನ್ನೆಲ್ಲನೂ ಕೂಡ ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮಮ್ಮಿ. ನೋಡಿ ಇವಾಗ ದಿಷ್ಟಿ ತೆಗೆದ್ರು. ತುಂಬಾ ಯಮ್ಮಿಯಾಗಿ ಇರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಮಾಡೋ ಹೊಸ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.